ಗೋ ಸಂರಕ್ಷಣಾ ವಿಧೇಯ ಕಾಯ್ದೆಯ ತಿದ್ದುಪಡಿ ಮಾಡಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಯನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬಿಜೆಪಿಗರು ಗೋಪ್ರೇಮಿಗಳು ಕುಮಟಾ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿದರು. ಕುಮಟಾ ತಾಲೂಕು ಆಡಳಿತ ಸೌಧದ ಎದುರು ಜಮಾಯಿಸಿದ ವಿಶ್ವ ಹಿಂದೂ ಪರಿಷತ್ ಕುಮಟಾ ಘಟಕದ ಸದಸ್ಯರು, ಬಿಜೆಪಿಗರು ಮತ್ತು ಗೋಪ್ರೇಮಿಗಳು ಬೆಳಗಾವಿ ಅಧಿವೇಶನದಲ್ಲಿ ಗೋ ಸಂರಕ್ಷಣಾ ವಿಧೇಯಕ ಕಾಯ್ದೆ ತಿದ್ದುಪಡಿ ಮಾಡಲು ಯೋಚಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸರ್ಕಾರ ಯಾವುದೇ ಕಾರಣಕ್ಕೂ ಹಿಂದೂಗಳ ಭಾವನೆಗಳ ಧಕ್ಕೆ ತರುವಂತಹ ಗೋ ಸಂರಕ್ಷಣಾ ವಿಧೇಯಕ ಕಾಯ್ದೆ ತಿದ್ದುಪಡಿ ಮಾಡಬಾರದು, ಬದಲಾಗಿ ಗೋ ಹತ್ಯೆ ನಡೆಸುವವರಿಗೆ ಇನ್ನೂ ಕಠಿಣ ಕಾನೂನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಕುಮಟಾ ತಾಲೂಕು ಘಟಕದ ಅಧ್ಯಕ್ಷ ರಾಮಚಂದ್ರ ಅಡಿ ಅವರು, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಗೋ ಹತ್ಯಾ ಸಂರಕ್ಷಣಾ ವಿಧೇಯಕ ಕಾಯ್ದೆ ಜಾರಿಗೆ ತಂದಿತ್ತು. ಅದರಲ್ಲಿ ಗೋ ಹತ್ಯೆಗಾಗಿ ಗೋವನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಾಗ ಅವರ ಮೇಲೆ ಕಠಿಣ ಕ್ರಮ ಜರುಗಿಸುವುದರ ಜೊತೆಗೆ ಆ ಕೃತ್ಯಕ್ಕೆ ಬಳಸಿದ ವಾಹನವನ್ನ ಜಪ್ತು ಮಾಡಲಾಗುತ್ತಿತ್ತು. ಅದನ್ನು ಬಿಡಿಸಿಕೊಂಡು ಹೋಗುವುದಾದರೆ ಆ ವಾಹನದ ಮೌಲ್ಯದ ಹಣವನ್ನು ಜಾಮೀನಾಗಿ ಕಟ್ಟಿ ವಾಹನವನ್ನು ಬಿಡಿಸಿಕೊಂಡು ಹೋಗಬೇಕಾಗಿತ್ತು. ಮುಂದೆ ಅವರ ಕೃತ್ಯ ಸಾಬೀತಾದಲ್ಲಿ ಆ ವಾಹನವನ್ನು ಮುಟ್ಟುಗೋಲು ಹಾಕಲಾಗುತ್ತಿತ್ತು. ಆದರೆ ಈಗ ಈ ಕಾಂಗ್ರೆಸ್ ಬಂದ ನಂತರ ಆ ಕಠಿಣ ಕಾಯ್ದೆ ತಿದ್ದುಪಡಿ ಮಾಡಿ ಸಡಿಲಗೊಳಿಸಲು ಹೊರಟಿರುವುದು ದುರದೃಷ್ಟಕರ. ಅದನ್ನ ತಿದ್ದುಪಡಿ ಮಾಡಬಾರದು. ಅದನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಪರಿವಾರದಿಂದ ವಿರೋಧಿಸುತ್ತೇವೆ. ಆ ಕಾಯ್ದೆ ಇನ್ನೂ ಕಠಿಣಗೊಳ್ಳಬೇಕು ಎಂದು ಆಗ್ರಹಿಸಿದರು. 2021ರಲ್ಲಿ ಹಿಂದಿನ ಸರ್ಕಾರ ಆಳುವಂತಹದ್ದು ಜಾನುವಾರು ಸಂರಕ್ಷಣಾ ಮತ್ತು ಸಾಗಾಣಿಕಾ ಕಾಯ್ದೆಯ ತಿದ್ದುಪಡಿ ಆಳುವಂತಹದ್ದು ಬಂದಿತ್ತು. ಆ ಒಂದು ತಿದ್ದುಪಡಿಯ ಪ್ರಕಾರವಾಗಿ ಅಕ್ರಮವಾಗಿ ಗೋವನ್ನ ಅಥವಾ ಜಾನುವಾರುಗಳನ್ನ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಪರಿಚ್ಛೇದ 8ರ ನಿಯಮ 8ರ ಪ್ರಕಾರ ಅವರನ್ನೇನಾದರೂ ಬಂಧನ ಮಾಡಿದರೆ, ಅರೆಸ್ಟ್ ಮಾಡಿದರೆ ಅವರ ಆ ವಾಹನದ ಜಪ್ತಿ ಹೇಳುವಂಥದ್ದಾಗ್ತಿತ್ತು. ಅದನ್ನ ಪುನಃ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಆ ವಾಹನದ ಮೌಲ್ಯದಷ್ಟು ಶ್ಯೂರಿಟಿಯನ್ನು ಕೊಟ್ಟು ವಾಹನವನ್ನು ಬಿಡಿಸ್ಕೊಂಡು ಹೋಗಬೇಕಾಗಿತ್ತು ತಾತ್ಕಾಲಿಕವಾಗಿ. ಒಂದು ವೇಳೆ ಮುಂದೆ ಅದು ಅಪರಾಧ ಸಾಬೀತಾದರೆ ವಾಹನವನ್ನು ಮತ್ತೆ ಮುಟ್ಟುಗೋಲು ಮಾಡ್ಲಿಕ್ಕೆ ಆಗ್ತಿತ್ತು. ಈ ರೀತಿ ಆಗಿರೋದ್ರಿಂದ ಎಷ್ಟೋ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥ ಕ್ರಿಯೆಗಳು ಸಾಕಷ್ಟು ನಿಂತಿದ್ದವು ಮತ್ತು ಕಡಿಮೆಯಾಗಿದ್ದವು. ಇದರಿಂದ ಗೋವುಗಳ ಅಕ್ರಮ ಸಾಗಾಟ ಹೇಳುವಂತಹದ್ರ ಸಂಖ್ಯೆ ತುಂಬಾ ಇಳಿದಿತ್ತು, ಕಡಿಮೆಯಾಗಿತ್ತು. ಆದರೆ ಈಗ ಈ ಸರ್ಕಾರ ಆ ಒಂದು ನಿಯಮದ ಬಿಗಿತನವನ್ನು ಸಡಿಲಗೊಳಿಸ್ತಾ ವಾಹನದ ಶ್ಯೂರಿಟಿಗೆ ಯಾವುದೇ ಅಗತ್ಯವಿಲ್ಲ, ಒಂದು ಡಮ್ಮಿ ಬಾಂಡ್ ಕೊಟ್ಟರೆ ಸಾಕು ಅಂತ ಹೇಳುವಂಥ ತಿದ್ದುಪಡಿ ಅಂತರ್ಲಿಕ್ಕೆ ಹೊರಟಿದೆ. ಆ ರೀತಿಯಿಂದ ಪ್ರಸ್ತಾವನೆ ಬಂದಿದೆ. ಅದನ್ನ ಮಾಧ್ಯಮದ ಮೂಲಕ ತಿಳ್ಕೊಂಡಂತ ನಮ್ಮ ವಿಶ್ವ ಹಿಂದೂ ಪರಿಷತ್ತು ತಕ್ಷಣವಾಗಿ ಇದನ್ನು ಖಂಡಿಸಲೇಬೇಕು, ವಿರೋಧಿಸಲೇಬೇಕು ಹೇಳುವಂಥ ಒಂದು ನಿರ್ಣಯವನ್ನು ಕೈಗೊಂಡು ನಮ್ಮೆಲ್ಲರಿಗೆ ಕರೆ ಕೊಟ್ಟಿದೆ. ಇದು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ ಅಲ್ಲ, ಆದರೆ ಇಡೀ ನಮ್ಮ ರಾಜ್ಯದ ಪ್ರತಿಯೊಬ್ಬ ಹಿಂದುವಿನ ಪ್ರತಿಯೊಬ್ಬ ಗೋಪ್ರೇಮಿಯ ಕಾರ್ಯಕ್ರಮವಾಗಿರ್ತದೆ. ಇದನ್ನು ಬಿಜೆಪಿ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್ ಮಾತನಾಡಿ, ಗೋವಿಗೆ ನಾವು ವಿಶೇಷ ಪ್ರಾಧಾನ್ಯತೆ ನೀಡಿದ್ದೇವೆ. ಗೋವನ್ನ ಪೂಜಿಸುತ್ತೇವೆ. ಮಾತೆಯ ಸ್ಥಾನ ನೀಡಿರುವ ಆ ತಾಯಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರಾಣಿದಯಾ ಸಂಘದವರು ಬೀದಿ ನಾಯಿಯನ್ನ ಹೊಡೆದರೂ ಅದಕ್ಕೆ ಕಾನೂನು ತಂದಿದ್ದಾರೆ. ಆದರೆ ನಮ್ಮನ್ನ ಸಲುಹಿ ಪೋಷಿಸುವ ದೇವರೆಂದು ನಂಬಿರುವ ಗೋವಿನ ಹತ್ಯೆ ಬಗ್ಗೆ ಅವರು ಯಾಕೆ ಮಾತನಾಡುತ್ತಿಲ್ಲ? ಹಾಗಾಗಿ ಸರ್ಕಾರ ಈ ವಿಧೇಯಕ ಕಾಯ್ದೆ ತಿದ್ದುಪಡಿ ಮಾಡದೆ ಇನ್ನೂ ಕಠಿಣ ಕಾನೂನು ತಂದು ಗೋಹತ್ಯೆ ಸಂಪೂರ್ಣ ನಿಲ್ಲುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಮಗೆ ಏನಾಗಿದೆ, ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಅನೇಕ ಜನರಿಂದ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಗೋಮಾತೆಗೆ ನಮ್ಮ ಹಿಂದೂಗಳಲ್ಲಿ ವಿಶೇಷ ಸ್ಥಾನಮಾನ ಇದೆ. ಬುದ್ಧಿದ್ದು ಕೂಡ ಇದನ್ನು ಕಳ್ಳಬಂಡಿಕೆಯಿಂದ ಸಾಗಿಸಿ ಅದನ್ನ ಹತ್ಯೆ ಮಾಡುವಂಥದ್ದು, ಆಹಾರವಾಗಿ ಸ್ವೀಕಾರ ಮಾಡುವಂತಹ ಪದ್ಧತಿ ನಡೆದು ಬಂದಿದೆ. ಹಾಗಾಗಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ನಡೀತದೆ, ನಮ್ಮ ದೇಶದಲ್ಲೂ ಕೂಡ ನಡೀತದೆ, ಅದು ನಮ್ಮ ರಾಜ್ಯದಲ್ಲಿ ಬಹಳಷ್ಟು ನಡೀತಾ ಇದೆ. ಇವತ್ತು ಪ್ರಾಣಿದಯ ಸಂಘದವರು ಹೇಳ್ತಾರೆ, ಬೀದಿ ನಾಯಿಗಳಿಗೂ ಕೂಡ ನಾವು ಕಲ್ಲು ಹೊಡಿಬಾರ್ದು ಹೇಳುವಂಥ ಕಾನೂನನ್ನ ಜಾರಿಗೆ ತಂದಿದೆ ಸರ್ಕಾರ. ಆದರೆ ಇವತ್ತು ಗೋಮಾತೆಯನ್ನು ವಧೆ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ಪ್ರಾಣಿದಯ ಸಂಘದವರು ಮಾತಾಡ್ತಾ ಇಲ್ಲ ಅಂತ. ಈ ಗೋಮಾತೆ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಗೋವಿನ ಗಂಜಲಿಂದ ಹಿಡಿದು ಹಾಲಿಂದ ಹಿಡಿದು ಪ್ರತಿಯೊಂದು ಕೂಡ ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥದ್ದು ಮತ್ತು ಪವಿತ್ರವಾದದ್ದು. ಹಾಗಾಗಿ ಈ ಗೋವು ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಮನುಷ್ಯನಿಗೆ ಅತ್ಯಂತ ಉಪಕಾರಿಯಾಗಿಯೇ ಬದುಕ್ತದೆ. ನಾವು ಗದ್ದೆಗಳಲ್ಲಿ ಉಳ್ಬೇಕಾದ್ರೆ ಗೊಬ್ಬರವನ್ನು ಹಾಕ್ತೇವೆ, ಗೋವಿನ ಗೊಬ್ಬರದ
ಗೊಬ್ಬರದಷ್ಟು ಪವಿತ್ರವಾದ ಚಲೋ ಒಳ್ಳೆಯ ಗೊಬ್ಬರ ಮತ್ತೆ ಯಾವುದೂ ಇಲ್ಲ. ಈ ಕೆಮಿಕಲ್ ಅನ್ನು ಬಳಸಿದ್ರೆ ಆಹಾರ ಕೂಡ ಕೆಮಿಕಲ್ ಯುಕ್ತವಾಗಿ ಬರ್ತದೆ. ಹಾಗಾಗಿ ಇವತ್ತು ಸಾವಯವ ಕೃಷಿ ಆಗಬೇಕು ಅನ್ನೋ ಕೂಗು ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಗೋವನ್ನ ಹತ್ಯೆ ನಡೀತಾ ಇದೆ. ಹಾಗಾಗಿ ಈ ಗೋ ಹತ್ಯೆಯನ್ನ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ, ಅದು ಆಗಬಾರದು. ಇನ್ನೂ ಹೆಚ್ಚಿನ ತಿದ್ದುಪಡಿ ಏನಾಗಬೇಕು ಅಂದ್ರೆ ಪೂರಕವಾಗಿ ಗೋ ಹತ್ಯೆ ಟೋಟಲಿ ಆಗಲೇಬಾರದು ಅನ್ನುವಂಥ ಕಾಯ್ದೆ ನಮ್ಮಲ್ಲಿ ಬರಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಗೋವಿನ ಹತ್ಯೆಯನ್ನು ನಾವು ಕೆಲವೊಂದಿಷ್ಟು ವಿಡಿಯೋದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಆ ಗೋವನ್ನು ಅತ್ಯಂತ ಬರ್ಬರವಾಗಿ ಯಾವ ರೀತಿಯಾಗಿ ಮಷೀನ್ ಕೊಟ್ಟು ಸಾಯಿಸ್ತಾರೆ ಅದನ್ನು ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಒಂದು ಜೀವಿಯನ್ನು ಕೊಲ್ಲಬೇಕಾದ ಅಥವಾ ಸಾಯಿಸಬೇಕಾದ್ರೆ ಎಷ್ಟು ಬೇಜಾರಾಗ್ತದೆ, ಆದರೆ ಅದನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಇಂತಹ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಈ ತಿದ್ದುಪಡಿ ಆಗಬಾರದು. ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು, ಹತ್ಯೆ ಆಗಲೇಬಾರದು ನಮ್ಮ ದೇಶದಲ್ಲಿ ಅಂತ ಹೇಳುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ನಾನು ಮಾತನಾಡುತ್ತೇನೆ. ಧನ್ಯವಾದ. ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಮುಖರಾದ ಗಜಾನನ ಪೈ, ಡಾಕ್ಟರ್ ಜಿಜಿ ಹೆಗಡೆ, ವಿಶ್ವ ಹಿಂದೂ ಪರಿಷತ್ ಕುಮಟಾ ತಾಲೂಕು ಘಟಕದ ಕಾರ್ಯದರ್ಶಿ ರಾಜು ನಾಯ್ಕ್, ಉಪಾಧ್ಯಕ್ಷರಾದ ಬಾಲಕೃಷ್ಣ ಮಡಿವಾಳ್, ಪ್ರಮುಖರಾದ ನಾರಾಯಣಗೌಡ, ಕೆಎಂ ನಾಯ್ಕ್ ಹಾಗೂ ಇತರ ಪದಾಧಿಕಾರಿಗಳು, ಬಿಜೆಪಿ ಹಿರಿಯ ಮುಖಂಡ ವಿನೋದ್ ಪ್ರಭು, ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ, ಪ್ರಮುಖರಾದ ಹೇಮಂತ್ ಗಾಂವ್ಕರ್, ಪ್ರಶಾಂತ್ ನಾಯ್ಕ್, ವಿಶ್ವನಾಥ್ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯೆ ಅನುರಾಧ ಭಟ್, ವಿನೋದ್ ಭಂಡಾರಿ, ಎಲ್ಎಸ್ ಅಂಬಿಗ, ಮಂಜುಳಾ ಮುಕ್ರಿ, ಜಯಶ್ರೀ ನಾಯ್ಕ್, ಬೇಬಿ ಪಟ್ಗಾರ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.